ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಸಮಯವೇ ಬದುಕಿನ ಅತ್ಯಮೂಲ್ಯ ಸಂಪತ್ತು. ಹಣ ಕಳೆದುಕೊಂಡರೆ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಹೊತ್ತು ನಮ್ಮನ್ನು ಹೊತ್ತು ಹಾಕುತ್ತದೆ ಎಂದು ವರಕವಿ ಬೇಂದ್ರೆಯವರು ಸೊಗಸಾಗಿ ಹೇಳಿದ್ದಾರೆ. ಆದ್ದರಿಂದ ಸಮಯಕ್ಕೆ ಮಹತ್ವ ನೀಡುತ್ತಾ ಬದುಕುವುದು ಬಹಳ ಮುಖ್ಯ. ಸಮಯ ಸದುಪಯೋಗವಾದಾಗಲೇ ಬದುಕಿಗೊಂದು ಸುಂದರ ಅರ್ಥ ಮೌಲ್ಯ ಪ್ರಾಪ್ತಿ. ನಮ್ಮಲ್ಲಿ ಅನೇಕರು ಸದುಪಯೋಗದ ಅರಿವಿಲ್ಲದೆ ವ್ಯರ್ಥ ಕಾಲಹರಣ ಮಾಡುವುದೇ ಹೆಚ್ಚು. ಇಂದು ಸಾಮಾಜಿಕ ಜಾಲತಾಣಗಳಾದ ಮೊಬೈಲ್ನ ಅತಿಯಾದ ಬಳಕೆ, ಕಾಲದ ಪರಿವೇ ಇಲ್ಲದೆ ಸ್ಕ್ರೋಲ್ ಮಾಡುತ್ತಿರುವುದು, ಅಗತ್ಯಕ್ಕಿಂತ ಹೆಚ್ಚಾಗಿ ಟಿವಿ ವೀಕ್ಷಣೆ, ಉಪಯುಕ್ತವಲ್ಲದ ಕಾಡು ಹರಟೆಗಳಲ್ಲಿ ಅಮೂಲ್ಯವಾದ ಅನೇಕ ಗಂಟೆಗಳು ವ್ಯರ್ಥವಾಗಿ ಕಳೆದು ಹೋಗುವುದು ದುರಂತವೇ ಸರಿ. ಇನ್ನೂ ಕಾಲ ಮಿಂಚಿಲ್ಲ, ಸಮಯದ ಸದುಪಯೋಗವಾಗಲಿ. ಸಮಯದ ಸದುಪಯೋಗವೆಂದರೆ ಬದುಕಿಗೆ ತೀರಾ ಅಗತ್ಯ ಕಾರ್ಯಗಳಿಗೆ ಹೊರತಾಗಿ ಮನಸ್ಸಿಗೆ ನೆಮ್ಮದಿ ನೀಡುವ ಕ್ಷಣಗಳಿಗೆ ಸಮಯ ಮೀಸಲಿಡುವುದು, ಕುಟುಂಬ ಮತ್ತು ಸಂಬಂಧಗಳಿಗೆ ಸಾಕಷ್ಟು ಸಮಯ ಕೊಡುವುದು, ಆರೋಗ್ಯದತ್ತ ಕಾಳಜಿ ವಹಿಸಿ ನಿತ್ಯ ವ್ಯಾಯಾಮ, ಯೋಗ, ನಡಿಗೆ ಇತ್ಯಾದಿಗಳಿಗೆ ಸಮಯ ನಿಗದಿಪಡಿಸುವುದು, ಉಲ್ಲಾಸದಾಯಕ ಹವ್ಯಾಸಗಳಿಗೆ ಸಮಯ ನೀಡುವುದು, ಸಂಗೀತ, ಸಾಹಿತ್ಯದ ಓದು ಮತ್ತು ರಚನೆ, ಚಿತ್ರಕಲೆ, ಪ್ರಕೃತಿ ವೀಕ್ಷಣೆ, ಪ್ರವಾಸ ಇತ್ಯಾದಿಗಳಿಗೆ ವೇಳೆ ನಿಗದಿಪಡಿಸುವುದು, ಪ್ರತಿದಿನ ಅರ್ಧ ತಾಸಾದರೂ ಧ್ಯಾನ ಮಾಡುವುದು, ಇವೆಲ್ಲವೂ ಸಮಯದ ಸದುಪಯೋಗ ಎನಿಸಿಕೊಳ್ಳುತ್ತದೆ. ಇವೆಲ್ಲವೂ ನಮ್ಮ ಬೆಳವಣಿಗೆಗೆ ಪೂರಕವಾದಂಥವುಗಳು. ಆದ್ದರಿಂದ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಮೊಬೈಲ್ ವೀಕ್ಷಣೆಯಂತೂ ತೀರಾ ಮಿತವಾಗಿರಲಿ. ನೆನಪಿರಲಿ, ಗಡಿಯಾರ ಸಮಯವನ್ನು ತೋರಿಸುತ್ತದೆ, ನಮ್ಮ ಆಯ್ಕೆಗಳು ಸಮಯದ ಮೌಲ್ಯವನ್ನು ತೋರಿಸುತ್ತವೆ. ಇದು ನಿತ್ಯ ನೆನಪಿನಲ್ಲಿರಲಿ. ಇನ್ನಾದರೂ ಜಾಣರಾಗೋಣ, ಸಮಯದ ಸದುಪಯೋಗ ಮಾಡಿಕೊಳ್ಳೋಣ.